ಅದೇ ಒತ್ತಾಗೋಯ್ತು ಕಣತೆ. ಹ್ಞೂ, ಇನ್ನು ನಾವು ಇಸ್ಕಿನ್ ಬೆಳೆ ತೆಗೆಯೋದ್ರಲ್ಲೇ ಇದೀವಿ. ಮಾಮ ನೋಡಿರೆ ಬಂದ್ರೆ ಏನಾದ್ರೂ ಇನ್ನು ಮಾಡಿಲ್ವಾ ಅಡಿಗೆ ಅಂತ ಹೇಳಿದ್ರೆ ಏನ್ ಮಾಡೋಣತೆ. ಹ್ಞೂ, ಬಿರ್ಬಿರ್ನೆ ಒಂದ್ರಿಟ್ಟು ಇಸ್ಕಿನ್ ಬೆಳೆ ತೆಗಿಬೇಕಣತೆ. ಆಗಲ್ಲ ಈ ಚಳಿಗೂ ಅದಕ್ಕೂ ಕೈಯೆಲ್ಲ ಹಂಗೆ ಒಂಥರ ಮರಗಟ್ಟಂಗ ಆಗಿರುತ್ ಕಣತೆ. ಕೈಯು ಜೋರಾಗಿ ಕೆಲಸ ಮಾಡಕ್ಕಾಗಲ್ಲ, ಕಾಲು ಮಾಡಕ್ಕಾಗಲ್ಲ, ಏನು ಕೆಲಸ ಮಾಡಕ್ಕಾಗಲ್ಲ ಕಣತೆ. ಹ್ಞೂ, ಈ ಪಾಟಿ ಚಳಿ ಬೇರೆ. ಈ ಮಾಮ ಬೇಗ ಬಂದ್ಬಿಟ್ರೆ ಮತ್ತೆ ಬೇಜಾರ್ ಮಾಡ್ಕೊಳತ್ತೆ. ಈಟೊತ್ತಾದ್ರೂ ಅಡ್ಗೆ ಮಾಡಿದ್ವಲ್ಲ ಅತ್ತೆ ಸೊಸೆ ಇಬ್ರಾಳು ಮಂತವಿದ್ರು ಅಂತ. ಬಿರ್ಬಿರ್ನೆ ಮಾಡ್ಬೇಕಣತೆ. ಒತ್ತಾಗೋಯ್ತು. ಹ್ಞೂ, ಏನ್ ಅನ್ಕೊಳುತ್ತೆ ಏನೋ ಮಾಮ. ಅಯ್ಯ ಸುಂಟ್ ಮಾಡೆ ಅಮ್ಮಯ್ಯ. ನಿಮ್ ಮಾಮ ಏನು ಕಲ್ತಾರೆ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಅಲ್ಲ ಕಣಮ್ಮ, ಇಸ್ಕಿನ್ ಬೇಳೆ ಸಾಂಬಾರ್ ಮಾಡೋ ದಿವಸ ಒಂದ್ರಿಟ್ಟು ತಡ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಹ್ಞೂ, ಪಾಪ ಬೆಳಿಗ್ಗೆ ಎದ್ದಾಗ್ಲಿಂದಾನು ನೀನು ಕೈ ಕಾಲ್ ನಿಲ್ಲಿಸ್ತಲೆ 5 ಗಂಟೆಗೆ ಹೇಳ್ತೀಯ ದಿನಾರೂನು. ಆ ಚಳಿಲು ನೋಡಲ್ಲ, ಏನು ನೋಡಲ್ಲ ಪಾಪ. ಎದ್ದಾಗ್ಲಿಂದಾನು ಕೆಲಸ ಮಾಡ್ತಿದ್ಯಾ, ನಾನೇ ಕಣ್ಣಾರೆ ನೋಡ್ತಿದೀನಿ. ಆ ಎದ್ದಾಗ್ಲಿಂದ ಬಾಕ್ಲು ಸಾರಿಸ್ತೀಯ, ಎಲ್ಲ ಕಸ ಗುಡಿಸ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದು ನೀರೆಲ್ಲ ತುಂಬಿ ಮನೆಯಲ್ಲಿ ನೀರೆಲ್ಲ ಹಿಡಿದು ಏನ್ ಒಂದೊಂದೆರಡು ಕೆಲಸ ಮಾಡ್ತೀಯ ಹೇಳು? ತಿರ್ಗಾ ಬಂದ್ಬಿಟ್ಟು ಈಗ ಇಸ್ಕಿನ್ ಬೇಳೆ ನೀನ್ ತೆಗಿತಾ ಕುಂತಿದ್ದೆ, ನೋಡಕ್ಕಾಗ್ದಲೆ ನಾನು ಬಂದು ಇಸ್ಕಿನ್ ಬೇಳೆ ತೆಗಿತಾ ಕುಂತಿದ್ದೀನಿ. ಅಂತದ್ರಲ್ಲಿ ಪಾಪ ಒಂದ್ ಗಳಿಗೆ ಸುಧಾರಿಸ್ಕೊಂಡಿಲ್ಲ, ಏನಿಲ್ಲ. ನಿಮ್ಮ ಮಾಮ ಏನು ಕಮ್ಮ ಬೇಜಾರು ಮಾಡ್ಕೊಳುತ್ತೆ. ನಾನು ಇದೀನ್ ಕಣ್ ಹೇಳು, ನೀನಾಗ ತಲೆ ಕೆಡಿಸ್ಕೊಳ್ತೀಯ? ನಾನು ಹೇಳ್ತೀನಿ, ನಾನೇನಾರ ತಪ್ಪು ಮಾಡಿದೀನಿ ಮಾಮ ಬೈಯುತ್ ಕಣಮ್ಮ. ನೀನೇನಾರು ತಡ ಅಲ್ಲ, ನೀನ್ 12 ಗಂಟೆಗೆ ನೀನ್ ಅಡ್ಗೆ ಮಾಡಿ ಹಾಕಿರು, ನಿಮ್ಮ ಮಾಮ ಏನು ಅನ್ನಲ್ಲ. ಬಿಡಮ್ಮ ಹೋಗ್ಲಿ ಅತ್ಲಾಗಿ. ಏನೋ ಪಾಪ ನೀನು ಕೆಲಸ ಮಾಡ್ತಿರ್ತೀಯ, ಪಾಪ ಸಾಕಾಗ್ಬಿಟ್ಟಿದೆ, ಬಿಡತ್ಲಾಗಿ. ಹೋಟ್ಲಾಗಿ ಇಡ್ಲ ತಿನ್ಕೊಳ್ತೀನಿ ಅಂತ ಹೇಳ್ಬಿಡುತ್ತೀನ. ನಿನ್ಗಂತೂ ಒಂದೇ ಒಂದ್ ಮಾತು ಇವತ್ತಿನವರೆಗೂ ಬೈದಿಲ್ಲ ಕಣಿ ಹೇಳಮ್ಮ. ಹ್ಞೂ ಅತ್ತೆ, ಅದಕ್ಕೆ ಅಲ್ವೇನತ್ತೆ ಮಾಮ ಬೈಯಲ್ಲ. ನನ್ ಮೇಲೆ ಬಲು ಪ್ರೀತಿ ಅವ್ರಿಗೆ. ಅವ್ರ ಮಗಳಿಗೆ ಹೆಂಗ್ ನೋಡ್ಕೊಂತಾರೋ ನನಗ್ ಗೊತ್ತಿಲ್ಲ, ಅವ್ರಕ್ಕಿಂತ ಒಂದೇ ಪಟ್ಟು ಜಾಸ್ತಿನೇ ನನಗ್ ಚೆನ್ನಾಗಿ ನೋಡ್ಕೊಂತಾರೆ. ಹಂಗಾಗಿ ನಾನು ನನ್ನ ಅಪ್ಪನ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊಬಿಡೋದು ನನ್ ಕರ್ತವ್ಯ ಅಲ್ವೇನತ್ತೆ. ಯಾರ್ ಮಾಡ್ತೀರಾ ಇವಾಗ? ಅವ್ರ ಮನ್ಸಿಗೆ ನೋವಾಗ್ದಂಗೆ ನೋಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವಾ? ಈಗ ಬರ್ತಾನೆ ಅವರಿಗೆ ಬಿಸಿ ಬಿಸಿ ಮುದ್ದೆನೂ ಇಸ್ಕಿನ್ ಬೇಳೆ ಸಾಂಬಾರು, ಅದ್ರ ಜೊತೆ ಒಂದಿಟ್ಟು ಬೆಣ್ಣೆನ ತುಪ್ಪ ಹಾಕೊಟ್ಬಿಟ್ರೆ ಮಾಮ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ಒಂದ್ಗಳಿಗೆ ಸುಧಾರಿಸ್ಕೊಡ್ತಾರೆ ಪಾಪ. ಅವರು 4-4:30 ಎದಳ್ತಾರಲ್ಲತೆ, ಹೊಟ್ಟೆ ಹಸಿದ್ ಬಿಡುತ್ತೆ ಅವ್ರಿಗೂನು. ಕೆಲಸ ಮಾಡ್ತಾನೆ ಇರ್ತಾರ ಕಣತೆ. ಒಂದ್ ಗಳಿಗೆನು ಸುಮ್ನಿರಲ್ಲ ಗೊತ್ತಾ ಮಾವಯ್ಯ? ನನಗೆ ಒಂಥರ ಆಗ್ಬಿಡುತ್ತೆ, ಹೊಟ್ಟೆ ಉರ್ದಂಗ ಆಗುತ್ತೆ ಮಾವಯ್ಯ ಕೆಲಸ ಮಾಡ್ತಿರೋದ್ ನೋಡಿ. ಗೊತ್ತಾ ನಿಮ್ಗೆ? ಏನ್ ಮಾಡ್ತೀರಾ ಇವಾಗ? ನಾವು ಈಗ ಮನೆ ಕೆಲಸ ಮಾಡ್ತಿರ್ತೀವಿ, ಅವ್ರು ಹೊರಗಡೆ ಕೆಲಸ ಮಾಡ್ಕೊಂಡ್ ಬರೋದು. ಬೇಗ ಮಾಡಿ ಊಟ ತುಂಬಕ್ಕಿಡೋದು ನಮ್ ಕರ್ತವ್ಯ ಅಲ್ವೇನತೆ. ಅದಕ್ಕೆ ಬೇಗ ಮಾಡ್ಬೇಕಂತ ಅರ್ಜೆಂಟ್ ಮಾಡ್ತಿದ್ದೀನಿ ಆಟೆಯ. ಈ ಕರೆಂಟ್ ಹೋದ್ರೆ ಕಾರಕ್ಕೆ ತಕ್ಕಣಕ್ಕೂ ಇನ್ನೂ ತಡ ಆಗೋಗುತ್ತೆ. ಹೆಂಗ ಕರೆಂಟ್ ಹೋಗಿಲ್ಲ ಸದ್ಯ ನನ್ನ ಅದೃಷ್ಟಕ್ಕೆ ಇವತ್ತು. ಅಮ್ಮಯ್ಯ ಏನು ಅನ್ನಲ್ಲ ನಿಮ್ ಮಾವ, ಸುಮ್ಕಿರು ಆರಾಮಾಗಿ. ನಿಧಾನಕ್ಕೆ ತೆಗಿ, ಏನ್ ಪರವಾಗಿಲ್ಲ. ಇನ್ನೊಂದು 10 ನಿಮಿಷ ಆಗುತ್ತಷ್ಟೇ ಅಲ್ವೇನಮ್ಮ. ಇನ್ನೇನ್ ತೆಗ್ದಾದ್ಮೇಲೆ ಇನ್ನೇನು ಖಾರಕ್ಕೆಲ್ಲ ತಕೊಂಡು, ಖಾರಕ್ಕೆ ನಾನೇ ತಕ್ಕೊಡ್ತೀನಿ ಕಣಿ ಹೇಳು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಖಾರದ ಪುಡಿ, ಸಾಂಬಾರ ಪುಡಿ, ಮಸಾಲೆ ಇವೆಲ್ಲ ನಾನೇ ತಕ್ಕೊಡ್ತೀನಿ. ನೀನು ಇಸ್ಕಿನ್ ಬೇಳೆ ಸಾಂಬಾರ್ ಮಾಡೋದಿಕ್ಕೆ ಒಂದಿಟ್ಟು ಖಾರವಾಗಿ ರುಚಿಯಾಗಿ ಚೆನ್ನಾಗಿ ಮಾಡುವಂತೆ ಕಣಿ ಹೇಳು. ಅಷ್ಟ್ರಲ್ಲಿ ನೀನೊಂದಿಟ್ಟು ಎಲ್ಲ ಅನ್ನ ಮುದ್ದೆ ಎಲ್ಲ ಮಾಡ್ಬಿಡುವಂತೆ ರಪ್ಪನ್ನ. ಹಾಗೆ ಹೋಗುತ್ತೆ, ಅದೆಷ್ಟೊತ್ತಾಗುತ್ತಮ್ಮ. ನಡಿ, ನಾನು ಇವತ್ತು ಮಾಡಿಸ್ತೀನಿ. ಹೌದೇನತ್ತೆ? ಅತ್ತೆ, ಖಾರಕ್ಕೆಲ್ಲ ನೀವೇ ತಕ್ಕೊಡ್ತೀರಾ? ಸರಿ ಕಣತೆ, ಆಯ್ತು. ಅತ್ತೆ ಏನ್ ಗೊತ್ತಾ, ನೀವು ನಿಮ್ ಕೈಯಾರೆ ಮಾಡ್ತಿರಲ್ಲ ಇಸ್ಕಿನ್ ಬೇಳೆ ಸಾಂಬಾರು, ಖಾರ ಎಲ್ಲ ತೆಗೆದ್ಬಿಟ್ಟು ನನಗೆ ಬಲು ಇಷ್ಟ ಕಣತೆ. ಬಲು ರುಚಿಯಾಗಿ ಮಾಡ್ತೀರಾ. ಅದೇನ್ ಹಾಕಿ ಮಾಡ್ತೀರೋ ಏನೋ ಅತ್ತೆ, ನನ್ಗಂತೂ ಗೊತ್ತಿಲ್ಲ. ನಾನ್ ಹಾಕದೆ ಇಲ್ಲಿ ಮನೇಲಿ ಮಾಡಿರೋದು ಎಲ್ಲ ಖಾರದ ಪುಡಿ, ಸಾಂಬಾರ್ ಪುಡಿ, ಎಲ್ಲ ಮಸಾಲೆ ಎಲ್ಲ ಹಾಕ್ತೀರಾ. ಆದ್ರೂ ನನ್ಕಿಂತ ಒಂದಿಟ್ಟು ರುಚಿ ಜಾಸ್ತಿನೇ ಮಾಡ್ತಿರತ್ತೆ. ನಾನು ಎಷ್ಟ ದಿವಸ ನೋಡ್ತೀನಿ ನಿಮ್ಮಂಗೆನೆ ರುಚಿಯಾಗಿ ಮಾಡ್ಬೇಕಂತ, ಆದ್ರೂ ಅಷ್ಟು ರುಚಿಯಾಗಿ ಮಾಡಕ್ ಆಗಲ್ ಕಣತೆ ಸಾಂಬಾರ್ನ. ಅತ್ತೆ ಹಿಂಗೆ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ್ರಿ. ಇವತ್ತು ಒಂದೇ ಒಂದ್ ದಿವಸ ಮುದ್ದೆನು ಅನ್ನ ನಾನು ಮಾಡ್ಕೊಂತೀನಿ. ನೀವು ಇವತ್ತು ಒಂದೇ ಒಂದ್ ದಿವಸ ಖಾರಕ್ಕೆಲ್ಲ ತೆಗೆದ್ಬಿಟ್ಟು ಇಸ್ಕಿನ್ ಬೇಳೆ ಸಾಂಬಾರ್ ಮಾಡ್ತೀರಾ. ನಿಮ್ ಕೈಯಾರೆ ತಿನ್ಬೇಕಂತ ನನ್ಗೆ ಬಲು ಇಷ್ಟ ಆಗೋಯ್ತು ಕಣತೆ. ಪ್ಲೀಸ್ ಕಣತೆ, ಬೇಜಾರ್ ಮಾಡ್ಕೋಬೇಡ್ರಿ. ಇವತ್ತು ಒಂದೇ ಒಂದ್ ದಿವಸ ಕಣತೆ. ಹುಚ್ಚು ಹುಡುಗಿ, ಮಾಡ್ಕೊಡ್ತೀನಿ ಕಣಿ ಹೇಳಮ್ಮ. ಅದಕ್ಕೇನಂತೆ? ಪಾಪ ಬಯಸ್ತಿದ್ಯಾ ನೀನು ಮಾಡ್ಕೊಡತ್ತೆ ಅಂತ. ಈಗ ಮಾಡ್ಕೊಡ್ದಂಗೆ ಇರಕ್ಕಾಗುತ್ತಾ? ಅಮ್ಮಯ್ಯ, ಇನ್ನೊಂದು ವಿಷಯ ಏನ್ ಗೊತ್ತೇನೆ ಅಮ್ಮಣ್ಣಿ, ನಿನ್ ಗಂಡ ಇದಾನಲ್ಲ ಕುಮಾರಣ್ಣ, ಅವನಿಗೆ ಇಸ್ಕಿನ್ ಬೇಳೆ ಸಾಂಬಾರ್ ಅಂದ್ರೆ, ಅದ್ರಲ್ಲೂ ನನ್ ಕೈಯಾರೆ ಮಾಡಿರೋ ಇಸ್ಕಿನ್ ಬೇಳೆ ಸಾಂಬಾರ್ ಅಂದ್ರೆ ಬಲು ಇಷ್ಟ ಕಣಮ್ಮ ಅವನಿಗೆ. ಅಯ್ಯೋ, 2 ದಿವಸ ಸಾಂಬಾರ್ ಇರ್ಲಿ, ಇಸ್ಕಿನ್ ಬೇಳೆ ಸಾಂಬಾರು ಅಮ್ಮ ತಿಳಿ ಉಳ್ಸಮ್ಮ, ಅದ್ರಿಂದಾನೆ ನಾನು ಊಟ ಮಾಡ್ತೀನಿ, ಮುದ್ದೆ ಊಟ ಮಾಡ್ತೀನಿ ಅಂತ ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಡವ್ ಕಡೆ ಅಮ್ಮಣ್ಣಿ ನಿನ್ ಗಂಡವು. ಅವನಿಗೆ ಇಸ್ಕಿನ್ ಬೇಳೆ ಸಾಂಬಾರ್ ಅಂದ್ರೆ ಬಲು ಇಷ್ಟ. ಅಮ್ಮನೆ ಮಾಡ್ತೀನಿ ಕಣಿ ಹೇಳಮ್ಮ. ಅದಕ್ಕೇನಂತೆ, ಇನ್ನೇನ್ ಪುರ್ಸೊತ್ತಾಗಿ ಇದೀನಲ್ಲ, ಇನ್ನೇನು ನೀನ್ ಮುದ್ದೆ ಅನ್ನ ಎಲ್ಲ ಮಾಡುವಂತೆ, ಇನ್ನೇನ್ ಮನೆ ಕೆಲಸ ಎಲ್ಲ ಮಾಡ್ಕೊಡುವಂತೆ. ನಾನು ರಪ್ಪನ್ನ ಎಲ್ಲ ಸಾಂಬಾರೆಲ್ಲ ಮಾಡ್ಕೊಡ್ತೀನಿ. ಇನ್ನೇ ಖಾರಕ್ಕೆಲ್ಲ ತೆಗ್ದು ನಡಿ ಒಳಿಕ್ ಹೋಗೋಣ. ಇನ್ನೇನು ಬೇಗ ಇಸ್ಕಿನ್ ಬೇಳೆ ಇವೆಲ್ಲ ತೆಗೆದ್ಬಿಟ್ಟು ಹೋಗೋಣ. ಅತ್ಲಾಗಿ ಒತ್ತಾಗೋಯ್ತು.
ಓಹೋ, ಏನಪ್ಪು, ಏನ್ ಅತ್ತೆ ಸೊಸೆ ಇಬ್ರಾಳು ಇವತ್ತು ಇಸ್ಕಿನ್ ಬೇಳೆ ತೆಗಿತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನಜ್ಜಿ, ಗೌರಜ್ಜಿ, ಸರೋಜಮ್ಮ, ಏನ್ ಅತ್ತೆ ಸೊಸೆ ಇನ್ನು ಅಡಿಗೆ ಆಗಿಲ್ವಾ? ಇನ್ನು ಈಟೊತ್ತಾದ್ರೂ ಇವತ್ತು ಇಸ್ಕಿನ್ ಬೇಳೆ ತೆಗಿತಾನೆ ಕುಂತಿದ್ದೀರಾ ಇನ್ನು? ಆ ಏನು ಗೌರಜ್ಜಿ, ಏನ್ ಗೌರಜ್ಜಿ ಮಾತಾಡ್ತಾನೆ ಇಲ್ಲೋ? ಓಹೋ, ನನ್ ಮೇಲೆ ಏನಾರ ಮುನಿಸ್ಕೊಂಡೈತಿ ಇವಜ್ಜಿ. 2-3 ದಿವಸದಿಂದ ಮನೆ ಕಡೆ ಬೇರೆ ಬಂದಿರಲ್ವಲ್ಲ ನಾನು, ಅದಕ್ಕೆ ಯಾಕ ಮುನಿಸ್ಕೊಂಡ್ ಇರ್ಬೇಕು, ಮಾತಾಡ್ತಾನೆ ಇಲ್ಲ ಗೌರಜ್ಜಿ. ಓಹೋ, ನೋಡು ನೋಡು ನೋಡು, ಕೂಕೊಂಡ್ರು ನನ್ನ ತಿರುಗಿ ನೋಡ್ತೀಯೇನೋ, ಅದೇನ್ ಕೋಪ ಆಯ್ತಾ ಏನೋ ನನ್ ಮೇಲೆ. ಏ ಅಮ್ಮಣ್ಣಿ, ಸರೋಜಮ್ಮ, ಅವಳಿಗೆ ನಾನು ನೇತ್ರಮ್ಮಂಗೆ ಮಾತಾಡ್ಸಲ್ಲ ಅಂತ ಹೇಳು. ಅವಳ ಮೇಲೆ ನನಗೆ ಜಾಸ್ತಿ ಕೋಪ ಬಂದ್ಬಿಟ್ಟೈತೆ, ಮುನಿಸ್ಕೊಂಡಿದ್ದೇನಂತ ಹೇಳಮ್ಮ. ಮಾತಾಡ್ಸಲ್ಲ ನಾನು, ನನಗೆ ಬಲು ಕೋಪ ಬಂದ್ಬಿಟ್ಟೈತೆ. ನೋಡ ನೋಡ, ಈ ಗೌರಜ್ಜಿನೋ ಅಗಳ ನನಗ್ ಮಾತಾಡ್ಸಲ್ವಂತೆ, ನನ್ನ ಮೇಲೆ ಮುನಿಸ್ಕೊಂಡೈತಂತೆ. ನಾನೇನಂತದ್ ಮಾಡಿದ್ದೇನೆ ಏನೋ ಈ ಬಜ್ಜಿಗೆ? ಅಗಳ ಗೌರಜ್ಜಿ ಮಾತಾಡ್ಸಲ್ಲ ಇವಾಗ. ಸರಿ ಸರಿ ಆಯ್ತು ಬಿಡಮ್ಮ, ನಾನು ನಮ್ ಗೌರಜ್ಜಿ ಅನ್ಕೊಂಡು ಮಂತಾವ್ ಬರ್ತೀನಿ ನೋಡು ಹುಡ್ಕೊಂಡು. ಅದೇ ನಾನು ಮಾಡೋ ಮೊದಲನೇ ತಪ್ಪು, ನನ್ನ ಅಮ್ಮ ಅನ್ಕೊಂತೀನಿ ನೋಡು. ಸರಿ ಕಣ, ಆಯ್ತು ಬಿಡು ಗೌರಜ್ಜಿ, ಇನ್ನೊಂದ್ ದಿವಸ ಬರಲ್ಲ ಕಣ್ ಬಿಡು ನಿಮ್ ಮಂತವ. ಇನ್ನೊಂದ್ ಮಾತಾಡ್ಸಿಲ್ಲ ಅಂದ್ರೆ ಏನು, ಹೋಗ್ಲಿ ಬಿಡು, ನಾನು ಹೋಗ್ತೀನಿ. ಏ ಅಮ್ಮಣ್ಣಿ, ಸರೋಜಮ್ಮ, ಹೋಗ್ತೀನಿ ಕಣೆ ಅಮ್ಮಣ್ಣಿ ನಾನು. ಇನ್ ಬರಲ್ಲ, ಇನ್ ಯಾವತ್ತು ನಿಮ್ ಮನೆ ಹತ್ರ ಬರಲ್ಲ ಕಣ್ ಬಿಡು, ಆ ಗೌರಜ್ಜಿ ಮಾತಾಡ್ಸ್ತಿಲ್ಲ. ಅದೇ ಯಾಕದೆ ಹಿಂಗೆಲ್ಲ ಹೇಳ್ಬಿಟ್ರಿ ಆ ಅಕ್ಕಂಗೆ? ನೋಡ್ರಿ ಒಂಥರ ಅಳ ತರ ಮಕ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ್ರು. ಕರೀರಿ ಅತ್ತೆ ಹೋಗಕ್ಕಿಂತ ಮುಂಚೆ. ನೀವೇನತ್ತೆ ನೀವು ಹಿಂಗೆಲ್ಲ ಹೇಳ್ಬಿಟ್ರಿ? ಪಾಪ ಒಕ್ಕ ನೋಡ್ರಿ ಬೇಜಾರ್ ಮಾಡ್ಕೊಂಡ್ರು. ನಿಮಗ್ ಮಾತಾಡ್ಸೋಣಂತ ಅದೆಷ್ಟು ಖುಷಿಯಿಂದ ಬಂದಿತ್ತು ಏನ, ಒಂಥರ ಮಾಡ್ಕೊಂಡು ಹೋಗ್ತಿದಾರೆ ಇವಾಗ. ಕರೀರಿ ಅತ್ತೆ. ಅತ್ತೆ ನೋಡತ್ತೆ ಇವತ್ತೇನ, ಯಾಕತ್ತೆ ಏನಾಯ್ತು ನಿಮ್ಗೆ? ಮಾತಾಡ್ಸ್ತಾನೆ ಇಲ್ಲ. ಏ ಅಮ್ಮಯ್ಯ ಸುಮ್ಕಿರೆ, ನಾನು ಹೇಳ್ತಿಲ್ವಾ ನಿನ್ಗೆ ಆ ನೇತ್ರಮ್ಮನ ಮೇಲೆ ನನಗೆ ಬಲು ಬೇಜಾರಾಗ್ಬಿಟ್ಟೈತೆ ಅಂತ? ಅವತ್ತು ಕೋಳಿ ಸಾಂಬಾರಿಂದ ಊಟ ಮಾಡ್ತಿದೀವಿ ನಾವು, ನೀನ್ ರಂಗಜ್ಜ ಅವೆಲ್ಲ ಕುತ್ಕೊಂಡ ಹೊರತು ಏನ ಇಸ್ಕೊಂಡು ಹೋಗಕ್ ಮಂತಾವ್ ಬಂದಿದ್ಲು. ಒಂದ್ ಈಟ ಇಟ್ಟು ಊಟ ಮಾಡ್ಕೊಂಡು ಹೋಗಮ್ಮ, ಅನ್ನದಿಂದ ಇಲ್ಲ ಮುದ್ದೆನಾದ್ರೂ ಕೋಳಿ ಸಾಂಬಾರಿಂದ ಬಲು ಚೆನ್ನಾಗೈತೆ ಅಂತ ಹೇಳಿದ್ರೆ, ಇಲ್ಲ ಕಣಜ್ಜಿ ನಾನು ಊಟ ಮಾಡಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಂತ ಚಿಕ್ಕ ಮಕ್ಳು ಆಟ ಮಾಡ್ಕೊಂಡು ಮುನಿಸ್ಕೊಂಡು ಹೋಗಂಗ್ ಹೋಗ್ತಾಳೆ. ಯಾಕೆ ನಮ್ಮನೆ ಊಟ ಮಾಡಂಗಿಲ್ವಾ ಹಂಗಾರೆ? ನೋಡು, ಅದಕ್ಕೆ ನನಗೆ ಬಲು ಬೇಜಾರಾಗ್ಬಿಟ್ಟೈತೆ, ನಾನು ಮಾತಾಡ್ಸಲ್ಲ. ತಟ್ಟೆಲಾದ್ರೂ ಇರೋದು 1-2 ಪೀಸು, ನಾನು ತಟ್ಟೆಲಾದ್ರೂ ತಕೊಂಡು ಒಂದೇ ಒಂದ್ ಪೀಸಾರು ತಿನ್ಕೊಂಡು ಹೋಗಿ ಅಮ್ಮಣ್ಣಿ ಅಂತ ಹೇಳಿರೋನು ಮುಟ್ತಂಗೆ ನೋಡ್ದಂಗೆ ಸುಮ್ಕೆ ಹೋಗಿದ್ದಾಳೆ. ನಾನು ಯಾಕೆ ಮಾತಾಡ್ಸಣ? ನಾನು ಮಾತಾಡ್ಸಲ್ಲ, ನನಗೆ ಬಲು ಬೇಜಾರಾಗೋಯ್ತೆ. ಈ ವಜ್ಜಿ ನೋಡು, ಅವತ್ತು ಅರ್ಜೆಂಟ್ ಇತ್ತು ಅಂತ ಹೇಳ್ದೆ ತಾನೆ ನಿನಗೆ? ಕೋಳಿ ಸಾಂಬಾರಿಂದ ಊಟ ಮಾಡಿಲ್ಲ ಅಂತ ನಿಮ್ ಮನೇಲಿ ನನ್ನ ಮೇಲೆ ಮುನಿಸ್ಕೊಳ್ಳೋದ? ಆಯ್ತು ಬಿಡು, ಇನ್ನೊಂದ್ ದಿವಸ ನಾನು ನೀನ್ ಕರಿಯಕ್ಕಿಂತ ಮುಂಚೆನೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ. ಅದ್ಯಾಕೆ ಹಿಂಗ್ ಮುನಿಸ್ಕೊಂತೀಯ? ಹೋಗ್ಲಿ ಅತ್ಲಾಗಿ, ಚಿಕ್ಕ ಮಕ್ಳು ಆಟ ಮಾಡಕ್ ಮಾಡ್ತೀಯ, ಚಿಕ್ಕ ಮಕ್ಳು ಮುನಿಸ್ಕೊಂಡತಿ ವಜ್ಜಿ ಆಟ. ಓಹೋ, ಏ ಅಮ್ಮಯ್ಯ, ಸರೋಜಮ್ಮ, ನೀನೇ ಒಂದ್ ರೇಟಿಗೆ ಹೇಳು. ಅವತ್ತು ನಾನು ಒಂದ್ ರೇಟು ತೋಟತ್ತ ಹೋಗ್ಬೇಕಿತ್ತು, ಕೆಲ್ಸ ಇತ್ತು. ಅದಕ್ಕೆ ಅರ್ಜೆಂಟ್ ಆಗಿ ಹೋದೆ. ಆಮೇಕಿಂದ ಇನ್ನ ಸಾಯಂಕಾಲದ ಕಡೆಯಿಂದ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿಲ್ವಾ ನಾನು? ಈ ವಜ್ಜಿನೇ 1 ವಾರದಿಂದ ನಮ್ಮ ಮನೆ ಕಡೆ ಬಂದಿಲ್ಲ ಗೊತ್ತಾ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಬೆಳಗ್ಗೆ ಎದ್ರೆ ಆಯ್ತು, ಒಂದ್ 10-11ವರೆಗೆ ತಿಂಡಿ ಮಾಡ್ಕೊಂಡು ನೇತ್ರಮ್ಮ ನೇತ್ರಮ್ಮ ಅನ್ಕೊಂಡು ಮನೆ ಹತ್ರ ಬಂದು ಎಲೆಕ್ಕೆಲ್ಲ ಹಾಕೊಂಡು ಹಣ್ಣು ಅದು ಇದು ಟೀ ಕುಡ್ಕೊಂಡು ಹಣ್ಣು ಎಲ್ಲ ತಿನ್ಕೊಂಡು ಹೋಗ್ತಿತ್ತು. 1 ವಾರದಿಂದ ಮನೆ ಕಡೆನೆ ಬಂದಿಲ್ಲ ನಿಮ್ಮ ಅತ್ತೆ ಗೊತ್ತಾ? ನನಗೆ ಎಷ್ಟು ಬೇಜಾರಾಗ್ಬೇಡ, ನಾನೇ ಹುಡ್ಕೊಂಡ್ ಬಂದಿದ್ದೀನಿ ಮಂತವ ಮಾತಾಡ್ಸ್ಕೊಂಡು ಹೋಗೋಣಂತ. 1 ವಾರದಿಂದನೂ ಮಾತಾಡ್ಸಿಲ್ವಲ್ಲ, ಬೇಜಾರಾಗ್ಲಿಲ್ವಾ ನೇತ್ರಮ್ಮಗ್ ಮಾತಾಡ್ಸ್ಬೇಕಂತ? ನನ್ನ ಮಗಳಿದ್ದಂಗೆ ಅಂತ ಮಾತ್ರ ಹೇಳ್ತಿರ್ತಾರೆ ಯಾವಾಗ ನೋಡಿರೋನು. ಓಹೋ, ಹಿಂಗೆನಾ ಮಗಳು ನೋಡ್ಕೊಳ್ಳೋದು? 1 ವಾರದಿಂದ ಏನಾಗಿದ್ದಾಳೆ ನಮ್ ನೇತ್ರಮ್ಮ, ಕಷ್ಟ ಸುಖ ನೋಡ್ಕೋಬೇಕನ್ನಂಗಿಲ್ವಾ? 2-3 ದಿವಸದಿಂದ ಜ್ವರ ಬಂದ್ಬಿಟ್ಟು ಮಲ್ಕೊಂಡಿದೀನಿ. ನಮ್ ಗೌರಜ್ಜಿ ಬಂದ್ ಮಾತಾಡ್ಸಿಲ್ಲ ಅಂತ ಎಷ್ಟು ಬೇಜಾರಾಗೈತ್ ಗೊತ್ತಾ? ಸರಿ ಕಣ, ಆಯ್ತು ಬಿಡು, ಮಾತಾಡ್ಸಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಏನೇ ಅಮ್ಮಣ್ಣಿ, ಜ್ವರ ಬಂದಿತ್ತ? ಹುಷಾರಿಲ್ವೇನೆ? ಯಾವತ್ ಜ್ವರ ಬಂತೆ ನೇತ್ರಮ್ಮ? ದಿಟ್ವಾಗ್ಲು ಏನೇ? ನನಗ್ ಗೊತ್ತೇ ಇಲ್ಲ ಕಣೆ ಅಮ್ಮಣ್ಣಿ. ನಾನು ಹಂಗೆ ಮುನಿಸ್ಕೊಂಡಿದ್ದೀನಿ ನೋಡು, ನನಗೂ ಗೊತ್ತಿಲ್ಲ ಕಣಮ್ಮ. ಜ್ವರ ಬಂದಿತ್ತೇನೆ ಅಮ್ಮಣ್ಣಿ? ಹೊತ್ತರಿಕೆ ಹೋಗತ್ಲಾಗಿ. ಬಾರಮ್ಮ. ಅಯ್ಯೋ ನೋಡಲಿ, ಜ್ವರ ಬಂದ್ಬಿಟ್ಟು ನೋಡು, ಸ್ವರ್ಗ ಹೋಗಂಗ ಆಗಿರೋದು, ಮಕ್ಕ ಎಲ್ಲ ಬಂಗೆ ಬಾತ್ತೋಗಂಗ ಆಗ್ಬಿಟ್ಟೈತೆ, ಬಾಡೋಗಂಗ ಆಗ್ಬಿಟ್ಟೈತೆ. ಬಾರ್ ತಾಯಿ. ಯಾಕೆ ಅಮ್ಮಣ್ಣಿ, ಅದೇನು ಜ್ವರ ಬಂತು ಅಂತ ನಿನ್ಗೆ? ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬಂದೇನೆ. ನನಗ್ ಗೊತ್ತಿಲ್ವಾ ಗೌರಜ್ಜಿ ಮಾತಾಡ್ಸಿಲ್ಲ ಅಂದ್ರೆ ಹೆಂಗ್ ಮಾತಾಡ್ಸ್ಬೇಕು ಅಂತ? ನೋಡು, ಹುಷಾರಿಲ್ಲ ಅಂತ ಹೇಳಿದ್ ಒಂದೇ ಒಂದ್ ಮಾತು ಮೇಲ್ ಬಿದ್ದು ಹೆಂಗ್ ಮಾತಾಡ್ತಾ ಇದ್ದಂತ ನಮ್ ಗೌರಜ್ಜಿ. ಹುಷಾರಿರಲಿಲ್ಲ, ಎಲ್ಲ ಆರಾಮಾಗಿ ಇದ್ದೀನಿ, ಏನು ಆಗಿರಿಲ್ಲ ನನ್ಗೆ. ಈಗ ಹುಷಾರಿಲ್ಲ ಅಂತ ಹೇಳಿದಿಲ್ಲ ಅಂತಿದ್ರೆ ಈ ಬಜ್ಜಿ ಮಾತಾಡ್ತಿರಲ್ಲ, ಅದಕ್ಕೆ ಹೇಳಿದ್ದು. ಅಯ್ಯೋ ಗೌರಜ್ಜಿ, ಅದ್ರ ಕತೆ ಬಿಡು, ಹೋಗ್ಲಿ. ಇವಾಗ ಹುಷಾರಾಗಿದ್ದೀನಿ, ಆರಾಮಾಗಿ ಇದ್ದೀನಿ.
ನೀನ್ ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ಬೇಡ, ಜ್ವರ ಎಲ್ಲ ಕಡಿಮೆ ಆಯ್ತು ನನ್ಗೆ. ವಾ ಏನ್ ಗೌರಜ್ಜಿ, ಅತ್ತೆ ಸೊಸೆ ಇಬ್ರಾಳದನ್ನು ಬೆಳಗ್ಗೆನೆ ಇಸ್ಕಿನ್ ಬೇಳೆ ತಕೊಂಡ್ ಕುಂತಿದ್ರಲ್ಲ, ಏನ್ ಇವತ್ತು ಇಸ್ಕಿನ್ ಬೇಳೆ ಸಾಂಬಾರ ಮನೇಲಿ? ಆ ಇನ್ನು ರಂಗಜ್ಜ ಬರೋ ಟೈಮ್ ಆಯ್ತು, ಹೋಗ್ರಿ ಬೇಗ ರಪ್ಪನ್ ಮಾಡ್ರಿ ಅಡಿಗೆನ, ಗೊತ್ತಾಗೋಯ್ತು. ವಾ ಅವಜ್ಜ ಹೊಟ್ಟೆ ಹಸ್ಕೊಂಡ್ ಬರುತ್ತೆ, ನಿನ್ನೆಲ್ಲಿ ರೇಗಾಡೋದ್ ನೋಡು ಬೇಗ ಮಾಡಿಲ್ಲ ಅಂದ್ರೆ. ಹೂ ಕಣೆ ಅಮ್ಮಣ್ಣಿ, ಅದಕ್ಕೋಸ್ಕರನೇ ಕಣೆ ಬೇಗ ಬೇಗ ಇಸ್ಕಿನ್ ಬೇಳೆ ತೆಗ್ದತ್ಲಾಗ ಮಾಡ್ತಿರೋದು. ವಾ ನಿಮ್ ರಂಗಜ್ಜ ಬಂದ್ರೆ ಹೊಟ್ಟೆ ಹಸ್ತೈತೆ, ಬೇಗ ಇನ್ನು ಮಾಡಿಲ್ವಾ ಅಡಿಗೆ ಮಾಡಿಲ್ವಾ ಅಂತ ರೇಗಾಡುತ್ತೆ, ಅದಕ್ಕೆ ಬಿರ್ಬಿರ್ರೆ ಮಾಡ್ತಿರೋದು. ಅಮ್ಮಯ್ಯ ಹೆಂಗ ಬೋರದ್ ಬಂದಿದ್ಯಾ, ಬಾರೆ ಕೂಕ ಬಾರೆ. ವಾ ನೀನು ಊಟ ಮಾಡ್ಕೊಂಡು ಹೋಗುವಂತೆ, ಇಸ್ಕಿನ್ ಬೇಳೆ ಸಾಂಬಾರು ಒಂದಿಟ್ಟು ಖಾರವಾಗಿ ಮಾಡ್ಕೊಂಡು ಹೋಗ್ತೀನಿ. ನಿನಗೂ ಜ್ವರ ಎಲ್ಲ ಬಂದು ಬಾಯೆಲ್ಲ ಸಪ್ಪೆ ಆಗಂಗ ಆಗಿರುತ್ತೆ, ಊಟ ಮಾಡ್ಕೊಂಡು ಹೋಗುವಂತೆ ಕಣ್ ಬಾ. ವಾ ಏನು ಬೇಡ ಕಣ್ ಸುಮ್ಕಿರೋದಿ, ನೋಡದ ನಾನೇನು ಇಲ್ಲೇ ಊಟ ಮಾಡಲ್ಲ, ಅದಕ್ಕಿಂತ ಒಂದ್ ಕಪ್ಪಲ್ಲಿ ಸಾಂಬಾರ ಹಾಕೊಡು, ಸಾಂಬಾರ್ ತಗೊಂಡು ಹೋಗ್ತೀನಿ, ಅದಕ್ಕೇನಂತೆ. ವಾ ಇವಾಗಿನ ನಾನು ಚಿತ್ರಾನ್ನ ಮಾಡಿದ್ದೆ, ಖಾರವಾಗಿ ಒಂದಿಟ್ಟು. ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೆ, ತಿನ್ಕೊಂಡ್ ಬಂದೆ ಕಣಜ್ಜಿ. ನಾನು ತಿನ್ಕೊಂಡು ಈ ಕಡೆ ಮನೆ ಕಡೆ ಬಂದಮ್ಮ, ನೀನ್ ಬರ್ಲಿಲ್ವಲ್ಲ, ಒಂದ್ ವಾರದಿಂದ ಮಾತಾಡ್ಸ್ಕೊಂಡು ಹೋಗೋಣಂತ. ವಾ ಇನ್ನೇನಜ್ಜಿ ಸಮಾಚಾರ? ಹೋಗ್ರಿ ಬಿರ್ಬಿರ್ನೆ ಮಾಡ್ರಿ ಅತ್ಲಾಗಿ, ರಂಗಜ್ಜ ಬರೋ ಟೈಮ್ ಆಯ್ತು, ಬೇಜಾರ್ ಮಾಡ್ಕೊಳತಿಲ್ಲ ಅಂದ್ರೆ. ಅಮ್ಮಯ್ಯ ಒಂದ್ ಗಳಿಗೆ ಕುತ್ಕೊಳ್ಳಿ ಅಮ್ಮಣ್ಣಿ, ಇನ್ನೇ ತಿಂಡಿ ಮಾಡ್ಕೊಂಡ್ ಬಂದಿ ಅತ್ತೀಯ, ಇನ್ನೇ ನಿಮ್ ರಂಗಜ್ಜನು ಬರುತ್ತೆ, ಕುತ್ಕೊಂಡ್ ಒಂದ್ ಗಳಿಗೆ. ನಾನು ಬರ್ತೀನಿ, ಒಂದಿಟ್ಟು ಖಾರಕ್ಕೆಲ್ಲ ತೆಗ್ದು ನಾನು ಸರಗಮ್ಮ ಸಾಂಬಾರೆಲ್ಲ ಮಾಡ್ಬಿಟ್ಟು ರಪ್ಪನ್ ಬರ್ತೀನಿ, ಇಲ್ಲ ಆಚೆ ಕಡೆ ಕುಂತಿರು. ನಿಮ್ಮ ರಂಗಜ್ಜ ಬರುತ್ತೆ, ಮಾತಾಡ್ಕೊಂಡು ಕುತ್ಕೊಳ್ಳುವಂತೆ ಒಂದ್ ಗಳಿಗೆ. ಅಗಳ ಅಮ್ಮಯ್ಯ ನೇತ್ರಮ್ಮ ಬಂದಾಳೆ. ಅಮ್ಮಣಿ ನೇತ್ರಮ್ಮ, ಏನಮ್ಮ 2-3 ದಿವಸದಿಂದ ಏನ್ ಮನೆ ಕಡೆನೆ ಬರಂಗಿರಲಿಲ್ಲ, ಎತ್ಲಾಗ ಹೋಗಿದ್ದಮ್ಮ? ಎಲ್ಲೋಗನ್ ರಂಗಜ್ಜ, ನಾನು ಗೌರಜ್ಜಿ ಇಬ್ರು ಒಬ್ರಿಗೊಬ್ರು ಮುನಿಸ್ಕೊಂಡಿದ್ದು. ಅದಕ್ಕೆ ಗೌರಜ್ಜಿ ಮೊದ್ಲು ನಮ್ಮಂತ ಬರ್ಲಿ ಅಂತ ನಾನು, ಗೌರಜ್ಜಿ ನೇತ್ರಮ್ಮ ನಮ್ಮಂತ ಬರ್ಲಿ ಅಂತ ಗೌರಜ್ಜಿ. ಅದಕ್ಕಾಗಿ ಯಾಕ ಒಂದ್ 2-3 ದಿವಸದಿಂದ ಅವಜ್ಜಿ ಮನೆ ಕಡೆನೆ ಬರಲಿಲ್ವಲ್ಲ, ನನ್ಗೆ ಯಾಕ ಮನಸ್ಸು ತಡಿಲಿಲ್ಲ. ಅದಕ್ಕಾಗಿ ಬಂದ ಕಂಡ್ರಂಗಜ್ಜು, ಏನ್ ಮಾಡ್ತೀಯ? ಆ ಗೌರಜ್ಜಿಗೆ ನನ್ ಮೇಲೆ ಬಲು ಕೋಪ, ಇನ್ನು ಕೋಪ ಮಾಡ್ಕೊಂಡೇ ಐತೆ. ಅದಕ್ಕಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಇನ್ನೇನ್ ಮಾಡ್ತೀಯ? ನನಗೆ ಮಾತಾಡ್ಸಂಗಿರಕ್ ಆಗಲ್ವಲ್ಲ ರಂಗಜ್ಜ. ಉಕ್ಕಣಿ ಹೇಳಿ ಅಮ್ಮಣ್ಣಿ, ಮೊನ್ನೆ ಕೋಳಿ ಸಾಂಬಾರಿಂದ ಊಟ ಮಾಡ್ತಿದ್ವಲ್ಲ, ಊಟ ಮಾಡ್ಕೊಂಡು ಹೋಗಿ ಅಮ್ಮಣ್ಣಿ, ಊಟ ಮಾಡ್ಕೊಂಡು ಹೋಗಿ ಅಮ್ಮಣ್ಣಿ ಅಂತ ಅಷ್ಟೊಂದು ಹಿಂಸೆ ಮಾಡಿದ್ರು ನೀನು ಸುಮ್ಮಕ್ ಹೋಗ್ತೀಯಲ್ಲ ಅಮ್ಮಣ್ಣಿ, ಬೇಜಾರ್ ಆಗಲ್ವಾ? ಅವಾಗ್ಲೇ ಹೇಳ್ತು ನಿಮ್ ಗೌರಜ್ಜಿ, ಇನ್ನೊಂದ್ ದಿವಸ ನೇತ್ರಮ್ಮ ಏನಾರು ಮಂತಾವೇನಾರು ಕೋಳಿ ಸಾಂಬಾರ್ ಮಾಡಿದೀನಿ, ಮಟನ್ ಮಾಡಿದೀನಿ, ಚಿಕನ್ ಮಾಡಿದೀನಿ ಅಂತ ಏನಾರು ಕರೆದ್ರೆ, ಯಾರಾದ್ರೂ ಹೋದ್ರೆ ಮಾತ್ರ ಸರಿ ಇರಲ್ಲ, ಹೋಗ್ಬೇಡ್ರಿ, ಅವಳು ನಮ್ಮ ಮನೇಲಿ ಏನು ಊಟ ಮಾಡಲ್ಲ ಏನಿಲ್ಲ, ಎಷ್ಟೊಂದು ಹಿಂಸೆ ಮಾಡಿ ಕರೆದ್ರು ಅಂತ ಬೇಜಾರ್ ಮಾಡ್ಕೊಂಡ್ಲು ಅವತ್ತೆ. ಅಯ್ಯೋ ಏನ್ ಮಾಡ್ತೀಯ ಹೇಳ್ರಂಗಜ್ಜ, ನನಗೂ ಒಂದಿಟ್ಟು ಕೆಲ್ಸ ಇತ್ತು ಅತ್ಲಾಗಿ, ರಪ್ಪನು ಹೋಗ್ಬಿಟ್ಟೆ ಅತ್ಲಾಗಿ, ನನಗೂ ಏನೇನೋ ಟೆನ್ಷನ್ಗಳು ಇರ್ತಾವಲ್ಲ ರಂಗಜ್ಜ. ಅಲ್ಲ ಕಣ್ರಂಗಜ್ಜ, ಗೌರಜ್ಜಿ ಬೇಜಾರ್ ಮಾಡ್ಕೊಳ್ಳೋದು, ನನ್ ಮೇಲೆ ಮುನಿಸ್ಕೊಳ್ಳೋದು ಎಷ್ಟೊತ್ತು, ನಾವಿಬ್ರು ಮಾತಾಡ್ಕೊಳ್ಳೋದು ಎಷ್ಟೊತ್ತು, ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಇನ್ನೇನ್ ರಂಗಜ್ಜ ಸಮಾಚಾರ? ಇನ್ನು ಇವಾಗ ಇಸ್ಕಿನ್ ಬೇಳೆ ಎಲ್ಲ ಇಸ್ಕೊಂಡು ಇವಾಗ ಸಾಂಬಾರ್ ಮಾಡಕ್ ತಗೊಂಡ್ ಹೋಗಿದಾರೆ, ಇನ್ನು ಗೌರಜ್ಜಿನೂ ಸರೋಜಮ್ಮ ಇಬ್ರಾಳುನು. ಇನ್ನೇನ್ ರಪ್ಪನ್ ಮಾಡಾಕ್ತಾರೆ, ಇಬ್ರು ಹೋಗಿದಾರೆ ಅತ್ತೆ ಸೊಸೆ, ಕುತ್ಕೊಂಡ್ ಗಳಿಗೆ. ಇಷ್ಟು ಬಿರುನೆ ಇವತ್ತು ದಿನಾಲು ತಿಂಡಿ ರೆಡಿ ಆಗಿದ್ರೆ ಇಷ್ಟೊತ್ತಿಗೆ ರೆಡಿ ಮಾಡ್ಕೊಂಬಂದ್ ಪಟ್ಟನ್ನ ಕೊಟ್ಬಿಡೋರು. ಇಸ್ಕಿನ್ ಬೇಳೆ ಸಾಂಬಾರು ಒಂದ್ರಿಟ್ಟು ಹೊತ್ತಾಗುತ್ತೆ, ಇನ್ನೊಂದು ಅರ್ಧ ಗಂಟೆ ಆಗುತ್ತೆ, ಕೂತ್ಕೊಂಡಿರು, ಮಾಡ್ಕೊಂಡ್ ಬರ್ತಾರೆ, ಇನ್ನೇನು ಕೂತ್ಕೊಂಡ್ ಹೋಗ್ತೀಯ. ಓಹೋ ಇವತ್ತು ನಮ್ಮ ಮಂದಿ ಹಂಗಾರೆ ಇಸ್ಕಿನ್ ಬೇಳೆ ಸಾಂಬಾರು ನಮ್ಮ. ಸರಿ 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 ಆಯ್ತು. ಇಸ್ಕಿನ್ ಬೇಳೆ ಸಾಂಬಾರು ಮುದ್ದೆ ಅಂದ್ರೆ ಇನ್ನೂ ಒಂದ್ 1/4 ಗಂಟೆ ತಡಾನೇ ಆಗ್ಲಿ ಬಿಡಮ್ಮ, ಅದಕ್ಕೇನಂತೆ, ಹೊಟ್ಟೆ ತುಂಬಾ ಊಟ ಮಾಡಬಹುದು. ಅಮ್ಮಯ್ಯ ಬಾರೆ ಊಟ ಮಾಡ್ಕೊಂಡು ಹೋಗುವಂತೆ. ತಿಂಡಿ ತಿಂದೇನಮ್ಮ? ರಂಗಜ್ಜು ತಿಂಡಿ ತಿನ್ಕೊಂಡು ಹಂಗೆ ಬಂದೆ, ನಾನು ಈ ಕಡೆ ಮಾತಾಡ್ಸ್ಕೊಂಡು ಹೋಗೋಣಂತ. ತಿಂಡಿ ಆಯ್ತು, ನಾನು ಇವಾಗ ಇಸ್ಕಿನ್ ಬೇಳೆ ಸಾಂಬಾರಿಂದನೂ ಆಗ್ಲಿ ಏನಿಂದನೂ ಊಟ ಮಾಡಲ್ಲ, ಏನಿದ್ರು ಮಧ್ಯಾಹ್ನ 2-2:30 ಮೇಲೆ ಊಟ ಮಾಡೋದು. ನೋಡೋಣ ಸಾಯಂಕಾಲ ಏನಾದ್ರು ಬರ್ತೀನಿ ಬಿಡು, ಟೀಗಿ ಕುಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ. ಇನ್ನೇನು ಸಾಂಬಾರ್ ಮಾಡೋದಕ್ಕೆ ಹೋಗಿದ್ದಾರೆ, ಆಮೇಕಿಂದ ಬರ್ತೀನಿ ಕಣಿ ಹೇಳು, ಪುರ್ಸೊತ್ತಾದ್ಮೇಲೆ ಗೌರಜ್ಜಿ. ಬರನೇನ್ ರಂಗಜ್ಜ, ನಾನು ಗೊತ್ತಾಗೋಯ್ತು, ಗೌರಜ್ಜಿ ಏನಾರು ಕೇಳಿದ್ರೆ ಓದ್ಲು ನೇತ್ರಮ್ಮ ಆಮೇಕಿಂದ ಬರ್ತಾಳಂತೆ ಅಂತ ಹೇಳು, ಸರಿನಾ? ಬಾರೆ ಅಮ್ಮಯ್ಯ ಊಟ ಮಾಡ್ಕೊಂಡು ಹೋಗುವಂತೆ, ಏನಂತ ಅರ್ಜೆಂಟು? ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡ್ ಬಂದಿಯಾ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ಯಾ, ಇನ್ನೇನಕ್ಕೆ ಎಲ್ಲೋಗ್ತೀಯಾ? ಮಂತ ಹೋಗಿ ಕುತ್ಕೊಳ್ಳೋದು, ಇಲ್ಲೇ ಕುತ್ಕೊಳ್ಳೆ ಬಾರೆ ಅಮ್ಮಣ್ಣಿ. ಇಲ್ಲ ಕಣ್ರಂಗಜ್ಜ, ನಾನು ಒಂದಿಟ್ಟು ತೋಟದ ಕಡೆ ಅಡ್ಡಾಡ್ಕೊಂಡ್ ಬರೋದಂತ. ನೋಡೋಣ, ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿತ್ತಲ್ಲ, ತೋಟದ ಕಡೆ ಒಂದಿಟ್ಟು ಉಕ್ಕೆ ಹೊಡಿಸ್ಬೇಕಿತ್ತು, ಆ ರೋಡ್ರು ಹಾಕ್ಸ್ಬೇಕಿತ್ತು, ಕುಮಾರಣ್ಣಂಗೆ ಹೇಳ್ಬಿಟ್ಟು ಯಾವ ಎಲ್ಲ ಆದ ಎಲ್ಲ ಕರೆಕ್ಟ್ ಆಗೈತೆ ನೋಡ್ಕೊಂಬ ಅಂತ ಹೇಳಿರು. ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅತ್ಲಾಗಿ. ಹಂಗೇನಾರು ಎಲ್ಲ ಆದ ಎಲ್ಲ ಸರಿ ಇದ್ರೆ ತ್ಯಾವ ಏನು ಇಲ್ಲ ಅಂದ್ರೆ ನೀರ್ ಬಿಟ್ಟಿದ್ವು ಮೊನ್ನೆ ಸ್ಪ್ರಿಂಕ್ಲಿಂಕ್ಲರಿಂದ,
ಎಲ್ಲ ಪೂರಾ ತೋಟಕ್ಕೆಲ್ಲ ನೀರ್ ಬಿಟ್ಟಿತ್ತು. ಒಂದ್ ತ್ಯಾವ ಜಾಸ್ತಿ ಆಗ್ಬಿಟ್ಟಿತ್ತು. ಹ್ಮ್ ಅದಕ್ಕೋಸ್ಕರ ಇವಾಗ ಎಲ್ಲ ತ್ಯಾವ ಎಲ್ಲ ಕಡಿಮೆ ಆಗ್ಬಿಟ್ಟು ಎಲ್ಲ ಒಣಗೈತೆ ನೋಡ್ಕೊಂಬ ಅಂತ ಹೇಳಿದಾರೆ. ಹೋಗಿ ನೋಡ್ಕೊಂಡ್ ಬರ್ತೀನಿ ಕಣೆ, ಹೇಳು ಆಮೇಕಿಂದ ಬರ್ತೀನಿ. ಸರಿ ಕಣೆ ಅಮ್ಮಯ್ಯ, ಆಯ್ತು ಹೋಗ್ ಬಾ ಹೋಗು. ಹೆಂಗ ರಂಗಜ್ಜ ಮಂತಾವ್ಲೆ ಐತೆ, ಹಂಗ ಇಲ್ಲೇ ಐತೆ ಸದ್ಯ. ಎಲ್ಲೆಲ್ಲಪ್ಪ ಹುಡ್ಕಂಡ್ ಹೋಗೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ, ಹಂಗ ಇಲ್ಲೇ ಸಿಕ್ತು. ಏನಮ್ಮ ಸಮಾಚಾರ? ಆ ಅಯ್ಯೋ ಅಯ್ಯೋ ಅಯ್ಯೋ, ನನ್ಗೆ ಯೋಚನೆ ಆಗ್ಬಿಡ್ತಿತ್ತು. ನಿನಗೆ ಎಲ್ಲಿ ಹುಡ್ಕೊಂಡು ಹೋಗೋದು? ಏನ್ ತೋಟತಾವ್ಲಿ ಇರ್ತೀಯೋ, ಏನ ಮಂತಾವ್ ಇರ್ತೀಯೋ, ಎಲ್ಲ ಅಂಗಡಿ ಮಂತಾವ್ ಇರ್ತೀಯೋ, ಏನ್ ಟೌನಿಗೆ ಏನಾರ ಹೋಗಿರ್ತೀಯೋ, ಎಲ್ಲಿರ್ತೀಯ ಅಂತಾನೆ ಗೊತ್ತಾಗಲ್ವಲ್ಲ. ಸದ್ಯ ಹೆಂಗ ಮಂತಾವ್ಲೆ ಇದೆಯಪ್ಪ ಹೆಂಗ. ಎಲ್ಲೆಲ್ಲಿ ಹುಡ್ಕದು ಅಂತ ಯೋಚನೆ ಆಗ್ಬಿಟ್ಟಿತ್ತು ನನ್ಗಂತೂ. ಇದ್ಯಾಕಲ್ಲ ಪಾಪ ಹಿಂಗ್ ಹೇಳ್ತಿದ್ಯಾ? ಅದ್ಯಾಕ ಹುಡ್ಕೊಂಬಂದೆ ನನ್ಗೆ? ಹುಡ್ಕೊಂಡ್ ಬರ್ಬೇಕಲ್ವಮ್ಮ, ಏನ್ ಮಾಡ್ತೀಯ? ನಿನ್ನಿಂದ ಕೆಲಸ ಆಗ್ಬೇಕಂದ್ರೆ ಹುಡ್ಕೊಂಡ್ ಬರ್ಲೇಬೇಕು ಕಣಪ್ಪು. ಅಲ್ಲ ಕಣಮ್ಮ, ನಾಳೆ ಏನಾದ್ರೂ ಬಿಡುವಾಗಿದೆಯೇನಮ್ಮ? ನಾಳೆನೋ ಇಲ್ಲ ಇವತ್ತು ಸಾಯಂಕಾಲದ ಕಡೆಯಿಂದ ಏನಾದ್ರು? ಅಲ್ಲ ಕಣ್ಣ ಪಾಪ, ಏನಂತ ಮೊದ್ಲು ಹೇಳು. ಎಲ್ಲೋಗ್ಬೇಕು, ನನ್ನಿಂದ ಏನ್ ಕೆಲಸ ಆಗ್ಬೇಕು ಅಂತವ್? ಬಿಡು, ಇರಿಲ್ಲ ಅಂದ್ರು ಕೆಲಸ ಗಿಲ್ಸ ಏನಾರು ಇದ್ರು ಏನಾರ ಒಂದ್ ರೇಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ. ಇಂಥದ್ ಕೆಲಸ ಅಂತ ಏನಾದ್ರು ಒಂದ್ ಹೇಳಪ್ಪ ಬಾಯ್ ಬಿಟ್ಟು, ಎಲ್ಲೋಗ್ಬೇಕು ಅಂತ. ಏನು ಹೇಳ್ದಲ್ಲ ನೀನು ಬಿಡುವಾಗಿದೆಯೇನ ಮಾಮ ಅಂತ ಹೇಳಿದ್ರೆ ನಾನು ಏನಪ್ಪ ಹೇಳೋಣ ನಿನ್ಗೆ? ಯಾತು ಇಲ್ಲ ಕಣ್ಮಮ್ಮ, ನಿನ್ ಮುಂದೆ ಹೇಳ್ಕೊಂಡರೆ ಇರೋದು ಇನ್ನೇನೈತೆ? ಅದೇ ಕಣ್ಮಮ್ಮ, ಇನ್ನೇನು ಹೊಲ ಎಲ್ಲಾನು ನಾನು ನನ್ನ ತಮ್ಮ ಎಲ್ಲ ಬೇರೆ ಬೇರೆ ಆದ್ವಲ್ಲ. ಇನ್ನೇನು ಅದು ಭಾಳ ದಿವಸದಿಂದ ನಾವು ಹೊಲ ಎಲ್ಲ ಏನು ಉಕ್ಕೆ ಇಕ್ಕೆ ಹೊಡೆದಿಲ್ಲ, ಏನು ರಾಗಿ ಹೀಗೆ ಬೆಳೆ ಏನು ಬೆಳೆದಿರಿಲ್ಲ. ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದು ಕಣ್ಮಮ್ಮ. ಈಗ JCP ಎಲ್ಲ ತೆಗಿಸ್ಬಿಟ್ಟು ಎಲ್ಲ ಅದು ರೋಜದ ಮೇಣೆ ಅವೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದಾವ ಅಲ್ಲೆಲ್ಲ. ಪೂರಾ ಹೊಲ ಎಲ್ಲ ಹಾಳಾಗೋಗ್ಬಿಟ್ಟೈತೆ. ಎಲ್ಲ ರೋಜದ ಮೇಣೆ ಎಲ್ಲ ತೆಗಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಬಿಟ್ಟು ಅತ್ಲಾಗಿ ಬೆಳೆ ಎಲ್ಲ ಬೆಳೆದ್ಬಿಟ್ಟು ಉಳುಮೆ ಮಾಡೋದಂತ ಕಣ್ಮಮ್ಮ. ಅದಕ್ಕೆ ಇವ್ ನಮ್ಮ ತಮ್ಮ ಮೊದಲೇ ಒಂದ್ ರೇಟು ತಕರಾರು ಮಾಡಿದ್ದ ಓದ್ಸಲಿ ನೀನೆ ಟ್ಯಾಕ್ಟ್ರಿ ಕರ್ಕೊಂಬಂದ್ಬಿಟ್ಟು ಉಕ್ಕೆ ಹೊಡ್ಸಕ್ ಹೋದಾಗ. ಅದಕ್ಕೋಸ್ಕರ ನೀವೇ ಇನ್ನೇನು ಎಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದ್ರೇಟು ಆ JCP ಎಲ್ಲ ಬಂದಾಗ ತಿರ್ಗಾ ಏನಾರು ಜಗಳ ಗಿಗಳ ಮಾಡಕ್ ಬರೋನು ಅಲ್ಲ. ಈಗ ನೋಡ್ದವ್ರು ಏನಂತಾರ ಮಮ್ಮ, ನಾನು ಹಿರಿಯವನು, ಅವ್ನು ನೋಡಿದ್ರೆ ಕಿರಿಯವನು. ಅವನಿಗೇನು ಗೊತ್ತಾಗಲ್ಲ. ಅವನೇನಾರ ಬೈಯೋದು, ನಾನು ಸುಮ್ಕೆ ನಾನೊಂದೆರಡು ಮಾತು ಆಗೋದು, 4 ಜನ ನೋಡ್ಕೊಂಡು ನಿನ್ಕೊಂಡು ನೋಡ್ತಾರೆ. ನಮ್ದೇ ಒಂಥರ ತೂಕ ಕಡಿಮೆ ಆಗುತ್ತೆ ಕಣ್ಮಮ್ಮ ಅಲ್ವಾ? ಅದಕ್ಕೋಸ್ಕರ ನಿಮ್ಮಂಥವ್ರು ಹಿರಿಯವ್ರಿಗೆ ಮುಂದೆ ನಿಲ್ಸ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ರೆ ಅವನಿಗೂ ಒಂದು 2 ಮಾತು ಬುದ್ಧಿವಾದ ಹೇಳ್ಬಿಟ್ಟು ಸುಮ್ಮನೆ ಕಳಿಸ್ತೀರಾ. ಅದಕ್ಕೋಸ್ಕರ ಅತ್ಲಾಗಿ ಬಾರಮ್ಮ ಅಂತ ನಮ್ಮ ಹೆಂಗಸರು ನಮ್ಮ ಅಪ್ಪ ಎಲ್ಲ ಹೇಳ್ ಕಳ್ಸಿರು. ರಂಗಜ್ಜ, ಶಂಕರಜ್ಜ, ಗೌಡ್ರೆ ಸರಿ ಹೋಗಿ ಹೇಳ್ಬಾ ಅವ್ರಿಗೆ ಒಂದು ಮಾತು ಮುಂಚೆನೆ ಅಂತ ಹೇಳಿರು. ಎಷ್ಟು ದಿವಸ ಅಂತ ಈಗ ಹೊಲದಲ್ಲಿ ಉಳುಮೆ ಮಾಡ್ದಂಗೆ ಹಂಗೆ ಇರೋಣಮ್ಮ, ನೀನೇ ಹೇಳು ಒಂದ್ರೇಟು. ಅವ್ನಿಗೆ ಏನ್ ಹೇಳಿರು ಅರ್ಥನೇ ಆಗಲ್ಲ ಕಣಮ್ಮ. ಸುಮ್ಕೆ ಜಗಳಕ್ಕೆ ಬರ್ತಾನೆ ನನ್ನ ಮೇಲೆ. ನಾನಂತದ್ ಏನ್ ಮಾಡಿದೀನಿ ಮಮ್ಮ, ನೀನೇ ಹೇಳು ಒಂದ್ರೇಟು. ಹೊತ್ತರಿಕೆ ಅವನು ಎಲ್ಲ ಪಾಪ ಅವ್ನು ಹಂಗಾಗಿದ್ದಾನ. ಅವನು ಎಷ್ಟು ಸಲಿ ಅಂತಾನು ಬುದ್ಧಿವಾದ ಹೇಳದವನಿಗೆ. ನೀನ್ ತಮ್ಮ ಅವ್ನು ನಿಂಗರಾಜುಂಗೆ ಹೇಳಿ 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 ನಮಗೂ ಸಾಕಾಗೋಯ್ತು ಕಣಪ್ಪ. ಅತ್ಲಾಗಿ ಎಲ್ಲ ಚಿಕ್ಕ ಮಕ್ಳಿದ್ರೆ ಬೇಕಾದ್ರೆ ಬೈದಾದ್ರು ಬುದ್ಧಿ ಹೇಳೋಣ ಕಳ್ಳೆ ಪಾಪಲೇ. ವಯಸ್ಸಾಗೈತೆ, ಮದ್ವೆ ಆಗೈತೆ, ಇಷ್ಟೊಂದೆಲ್ಲ ತಿಳುವಳಿಕೆನು ಐತೆ ಅವನಿಗೆ. ಮಕ್ಳಿದಾರೆ, ಅಷ್ಟಿದ್ದು ಇದ್ದು ನಿನ್ ಮೇಲೆ ಬೇಕು 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 ಅಂತಾನೆ ಅವನು ಹಿಂಗೆಲ್ಲ ಜಗಳ ಮಾಡ್ಕೊಂಡ್ ಬಂದ್ರೆ ಅದೇನಪ್ಪ ಹುಡುಗರು ಏನ್ ಬೇಕು ಬೇಕು ಅಂತ ಮಾಡ್ತಿದಾನೋ, ಏನ್ ಗೊತ್ತಿದ್ದು ಮಾಡ್ತಾನೋ ಗೊತ್ತಿಲ್ದಲ್ಲೇ ಮಾಡ್ತಾನೋ, ನನ್ಗಂತೂ ಅರ್ಥ ಆಗ್ತಿಲ್ ಕಣ್ಮಗ. ಅಲ್ಲ ಕಣಪ್ಪ, ಅವತ್ತಿನ ಹೇಳಿ ಬಂದಿದ್ದೀನಿ. ಅಲ್ಲ ಕಣ್ರಪ್ಪ, ಅಣ್ಣ ತಮ್ಮಂದ್ರು ನೀವು ಒಗ್ಗಟ್ಟಿಂದ ಇರ್ಬೇಕಣ್ರಪ್ಪ. ಇಲ್ಲ ಅಂದ್ರೆ 4 ಜನ ಆಡ್ಕೊಂಡ್ ಕಣ್ರು. ನೀವೇ ಅಣ್ಣ ತಮ್ಮಂದ್ರುಗಳು ಒಂದೇ ತಾಯಿಲಿ ಹೊಟ್ಟೆಲಿ ಉತ್ಬಿಟ್ಟು ನೀವೇ ಒಬ್ರಿಗೊಬ್ರು ಹಿಂಗ್ ಜಗಳ ಆಡ್ತಿದ್ರೆ ನೋಡ್ದವ್ರು ಸದಾ ಮಾಡ್ಕೊಂಡ್ ತರ್ಕೊಂಡ್ರಲ್ಲ ಹುಡುಗರ. ಹೆಂಗ ಒಬ್ರಿಗಿಂತ ಒಬ್ರು ಬುದ್ಧಿವಂತಿಕೆಯಿಂದ ಬೆಳಿರಪ್ಪ, ಉದ್ಧಾರ ಆಗ್ರಪ್ಪ, ಚೆನ್ನಾಗಿರಪ್ಪ, ಮಕ್ಳು ಹೆಂಡತಿ ಎಲ್ಲಾರು ನೋಡ್ಕೊಂಡು ಚೆನ್ನಾಗಿರಪ್ಪ ಅಂತ ಬುದ್ಧಿವಾದ ಹೇಳ ಬಂದಿದ್ದೀನಿ. ಆದ್ರೆ ಇವಾಗ ತಿರ್ಗಾ ನಿನ್ ಜೊತೆ ಜಗಳ ಮಾಡ್ತಿದ್ದಾನ ಅವನು. ಅವನಿಗೇನು ಬುದ್ಧಿ ಐತೆ ಏನೈತೆ ಅವನಿಗೆ? ಎಷ್ಟು ದಿವಸ ಅಂತ ಹೇಳೋದು ಅವನಿಗೆ? ಯಾಕ ಅತಿ ಆಗೋಯ್ತು ಒಂದು? ನಡಿ, ನಾನು ಗೌಡ್ರ ನಮ್ ಶಂಕರಜ್ಜ ಎಲ್ಲ ಬರ್ತೀವಿ. ಅದ್ ಯಾಕೆ ನಿನ್ಗೆ ಹೊಲ ಉಕ್ಕಿ ಹೊಡಿಯಕ್ ಬಿಡಲ್ಲ? ನಾನು ನೋಡ್ತೀನಿ ನಡಿ. ಉಳುಮೆ ಮಾಡೋದಕ್ಕೆ ಯಾಕೆ ಬಿಡಲ್ಲ? ಏನೋ ಅನ್ಕೊಂಡ್ಬಿಟ್ಟಿದ್ದಾನ ಅವನು. ನಮ್ಮ ಮಾತಿಗೇನ್ ಬೆಲೆ ಇಲ್ವಾ? ಎಷ್ಟು ಸಲ ಹೇಳ್ಬೇಕು ಅವನಿಗೆ? ಬರ್ತೀವಿ ಕಣ್ ನಡಿ. ರಂಗಜ್ಜ, ರಂಗಜ್ಜ ನೀನೇ ಒಂದ್ರೇಟು. ಏನ್ ಹೇಳಿರೋ ಅವ್ನು ಮಾತೆ ಕೇಳಲ್ಲ ಅವನು. ಸರಿ ರಂಗಜ್ಜ, ಆಯ್ತು ಬರ್ತೀನಿ. ನನಗೂ ಹೊತ್ತಾಗೋಯ್ತು, ಕೆಲ್ಸ ಇದೆ ಮಂತವ. ಬಾರ್ಲ ಪಾಪ ಸಿದ್ದಣ್ಣ, ಊಟ ಮಾಡ್ಕೊಂಡು ಹೋಗುವಂತೆ ಕಣ್ ಬಾರು. ಇನ್ನು ನಾನು ಊಟ ಮಾಡಿಲ್ಲ ಏನಿಲ್ಲ. ನಿಮ್ ಗೌರಜ್ಜಿ ಇಸ್ಕಿ ಬೇಳೆ ಸಾಂಬಾರು ಮುದ್ದೆ ಮಾಡ್ತೈತೆ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗುವಂತೆ. ಬಾರ್ ಮಗ, ಅಪರೂಪಕ್ಕೆ ಬಂದಿಯಾ ಮಂತವ? ಇಲ್ಲ ರಂಗಜ್ಜ, ನಾನು ಊಟ ಮಾಡ್ಕೊಂಡೆ ಬಂದೆ. ಪುರ್ಸೊತ್ತಾಗೇನಿಲ್ಲ ಮಂತವ. ಒಂದ್ ಸ್ವಲ್ಪ ಕೆಲ್ಸಗಳೆಲ್ಲ ಇದಾವೆ ನನಗೂ ಒಂದ್ರೇಟು. ಹೋಗ್ತಿ ರಂಗಜ್ಜು. ಹ್ಞೂ ಸರಿ ಕಣಪ್ಪ, ಆಯ್ತು. ತಿರ್ಗಾ ಅವನೇನಾರು ಜಗಳ ಈಗ್ಲ ಮಾಡಕ್ ಬಂದ್ರೆ ಬಂದ್ ಹೇಳಪ್ಪ ನಮ್ತವ. ನೀನೇನ್ ಚರ್ಚೆ ಗಿರ್ಚೆ ಏನು ಮಾಡಕ್ ಹೋಗ್ಬೇಡ.
ಲೇ ಪಾಪ ಆಡ್ಕೊಂಡ್ ತರ್ಕೊಂಡ್ರು ನಿಮ್ಗೆ ವಾ ನೀನು ಒಂದ್ ಸ್ವಲ್ಪ ಹಿರಿಯವನಾಗಿದ್ಯಾ, ನೀನು ಬುದ್ಧಿವಂತ ತಿಳುವಳಿಕೆ ಇರೋನು. ನೀನಂದ್ರೆ ಪಾಪ ಬಂದ್ ನಮ್ಗೆ ಹೇಳ್ತಿದ್ಯಾ. ಬೇರೆಯವ್ರಾಗಿದ್ರೆ ನೋಡು ಸುಮ್ಕೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡ್ಬಿಡೋರು. ಹೋಗಪ್ಪ ಆಯ್ತು, ಜಗಳ ಮಾಡ್ಕೊಳಕ್ ಹೋಗ್ಬೇಡ. ಇವಾಗ ಹೆಂಗಿದ್ಯೋ ಹಂಗೆ ಇದ್ಬಿಡು, ಸರಿನಾ? ಓ ಸರಿ ಕಣ್ರಂಗಜ, ಆಯ್ತು. ಅದೇ ನಿನ್ ಮುಂದೆನೂ ಒಂದ್ ಮಾತು ಹೇಳೋಗನಂತಾನೆ ಬಂದೆ. ಏನ್ ಹುಡುಗರಾಗಿದಾರ ಏನಪ್ಪ, ಬರೀ ಗಲಾಟೆ ಜಗಳ ಮಾಡ್ಕೊಂಡು ಅಣ್ಣ ತಮ್ಮಂದ್ರುಗಳು ಹಿಂಗೆಲ್ಲ ಇದ್ರೆ ಎತ್ತಿರೋ ತಂದೆ ತಾಯಿಗಳು ಮುಂದೆ ಹೊಟ್ಟೆ ಉರಿಯಲ್ವಾ ಅವ್ರಿಗೆ? ಅವ್ರು ಸಾಕಿರೋ ಎತ್ತು ಒತ್ತು ಬೆಳೆಸಿರೋ ಮಕ್ಳುಗಳು ಒಬ್ರಿಗೊಬ್ರು ಹಿಂಗೆ ಅವ್ರ ಮುಂದೆನೆ ಗುದ್ದಾಡ್ತಿದ್ರೆ ಜಗಳ ಮಾಡ್ತಿದ್ರೆ ಆ ಆ, ತಂದೆ ತಾಯಿಗಳಿಗೆ ಅದೆಷ್ಟು ನೋವಾಗ್ಬೇಡ ಪಾಪ. ಏನ್ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಆ ಹುಡುಗರುಗಳಿಗೆ. ಏನ್ ಹುಡುಗರಾಗಿದಾರ ಏನ ಹೌ ಹೋಗತ್ಲಾಗಿ. ನಮಗೂ ಹೇಳಿ ಹೇಳಿ ಸಾಕಾಗೋಯ್ತು ಅತ್ಲಾಗಿ. ಅರ್ಥನೇ ಮಾಡ್ಕೊಡಲ್ವ ಅಂತಾರಲ್ಲ ಈ ಹುಡುಗರು. ಮಾಮ ಯಾವಾಗ ಬಂದ್ರಿ? ಕೈ ಕಾಲೆಲ್ಲ ತೊಳ್ಕೊಂಡ್ ಬಂದ್ರ? ತಗೊಳ್ರಿ, ಇಸ್ಕಿ ಬೇಳೆ ಸಾಂಬಾರು ಮುದ್ದೆ ಮಾಡ್ಕೊಂಡ್ ಬಂದಿದೀನಿ. ಅಮ್ಮಯ್ಯ, ಯಾಕೆ ತಾಯಿ ಇವತ್ತು ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ? ಯಾಕೆ ಇವತ್ತು ತಡವಾಗಿದ್ರಿ ಅಂದ್ರೆ ಇವತ್ತು ನೀವು? ಇಲ್ಲ ಕಣಮ್ಮ, ತಡವಾಗಿ ಇನ್ನೇನು ಹೇಳೋದು, ಮಾಮೂಲಿ ಟೈಮಿಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಇಸ್ಕಿನ್ ಬೇಳೆ ತೆಗಿಯೋದು ಅಂದ್ರಿಟ್ಟು ಒತ್ತಾಗೋಯ್ತು ಕಣಮ್ಮ. ಏನ್ ಮಾಡ್ತೀಯ? ನಾನ್ ಮಾಡ್ತಿದ್ದಿದ್ ನೋಡಿ ಅತ್ತೆನೂ ಬಂದು ಪಾಪ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರು ಬಂದು ಇಸ್ಕಿನ್ ಬೇಳೆ ಎಲ್ಲ ತಕ್ಕೊಟ್ಟು. ಇನ್ನೊಂದೇನ್ ಗೊತ್ತಿರಮ್ಮ, ಇವತ್ತು ಸಾಂಬಾರ್ ಮಾಡಿರೋದು ಅತ್ತೆನೇ ಗೊತ್ತಾ. ಇವತ್ತು ಸಾಕ ಟೇಸ್ಟಿ ಆಗಿರುತ್ತೆ ಸಾಂಬಾರು. ತಗೊಳ್ರಿ, ಊಟ ಮಾಡ್ರಿ. ಅಲ್ಲ ಕಣಮ್ಮ, ಏನ್ ಸಮಾಚಾರ ಇವತ್ತು? ಯಾವತ್ತು ಇಲ್ದಿರೋ ಇವತ್ತು ಸಾಂಬಾರ್ ನಿಮ್ ಅತ್ತೆ ಮಾಡ್ಬಿಟ್ಟೈತಲ್ಲ. ತಗೊಂಬಾರ ತಾಯಿ. ಆಹಾ ಏನ್ ವಾಸನೆ ಐತಮ್ಮ. ಅಮ್ಮಯ್ಯ, ಒಗ್ಗರಣೆ ಕೊಟ್ಬಿಟ್ಟು ಮಾಡಿರೋ ಉಸ್ಕಿಂಬೇಳೆ ಸಾಂಬಾರು ತಿನ್ನೋದಕ್ಕಿಂತ ಮುಂಚೆನೆ ವಾಸನೆಲೆ ಗೊತ್ತಾಗ್ತಾ ಇದ್ ಕಣಮ್ಮ. ಬಲು ರುಚಿಯಾಗಿ ಮಾಡಿರ್ತಾರೆ ನಿಮ್ಮ ಅತ್ತೆ ಮಾತ್ರ. ಅಮ್ಮಯ್ಯ, ಇನ್ನೊಂದೇನು ಗೊತ್ತೇನಮ್ಮ? ಇದ್ರ ಜೊತೆ ಮೊಟ್ಟೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರತ್ ಕಣಮ್ಮ. ಕೋಳಿ ಮೊಟ್ಟೆ ತಗೊಂಬಂದಿದ್ದಲ್ಲ, ಬೇಯಿಸಿದ್ರೆ ಆಗ್ತಿರಲ್ವಾ? ಚೆನ್ನಾಗಿರೋದು ತಿನ್ನೋದಕ್ಕೆ ಮುದ್ದೆ ಜೊತೆ. ಅಮ್ಮಾಯಿ ತಡೀರಿ, ಬೇಯಿಸಿದೀವಿ. ಮತ್ತೆ ಹೋಗ್ಬಿಟ್ಟಿದ್ದೀನಿ, ತಡ್ರಿ. ಅತ್ತೆಗೆ ಹೇಳ್ತೀನಿ. ಅತ್ತೆ ಅತ್ತೆ ಅತ್ತೆ, ಮಾಮಂಗೆ ಮೊಟ್ಟೆ ಹಾಕೋದು ಮರ್ತು ಬಿಟ್ಟಿದ್ದೀನಿ. ಮೊಟ್ಟೆ ತಗೊಂಬರ್ರಿ ಅತ್ತೆ ಒಂದು. ಅಮ್ಮಯ್ಯ, ಏನ್ ಸಮಾಚಾರ ಇವತ್ತು? ನಿಮ್ ಅತ್ತೆ ಮಾಡ್ಬಿಟ್ಟೈತಲ್ಲ ಸಾಂಬಾರು ಅಂತ. ಯಾಕೆ ಇಲ್ಲ ಕಣಮ್ಮ, ಏನಂದ್ರೆ ಒಂದಿಟ್ಟು ತಡ ಆಗಿತ್ತಲ್ಲ, ಅದಕ್ಕೆ ಅತ್ತೆ ಮಾವ ಬಂದ್ರೆ ಬೇಜಾರ್ ಮಾಡ್ಕೊಂಡ್ ಕಣಮ್ಮ ಅಂತ ಅತ್ತೆನೇ ಹೇಳ್ಕೊಂಡು ನಾನ್ ಸಾಂಬಾರ್ ಮಾಡ್ತೀನಿ, ನೀನು ಮುದ್ದೆ ಅನ್ನ ಮಾಡ್ಬಿಡು ಅಂತ ಬೇಗ ಹೇಳಿರು. ಅದಕ್ಕೆ ಅತ್ಲಾಗಿ ಅತ್ತೆ ಸಾಂಬಾರ್ ಮಾಡಿರು, ನಾನು ಮುದ್ದೆ ಅನ್ನ ಮಾಡ್ಬಿಟ್ಟೆ. ಬೇಗ ಆಗೋಯ್ತು ಕಣಮ್ಮ. ಹೆಂಗೈತಜ್ಜ ಸಾಂಬಾರು? ಚೆನ್ನಾಗೈತಾ? ಉಪ್ಪು ಎಲ್ಲ ಕರೆಕ್ಟ್ ಆಗೈತೇನಜ್ಜ? ಖಾರ ಉಪ್ಪು ಎಲ್ಲ ಎಲ್ಲ ಬೇಳೆ ಎಲ್ಲ ಬೆಂದವೇನ್ ನೋಡು. ಬಲು ಚೆನ್ನಾಗೈತೆ ಹೇಳೆ. ಬಲು ರುಚಿಯಾಗಿ ಮಾಡಿದ್ಯಾ. ಎಲ್ಲ ಒಂದೇ ಸಂಖ್ಯೆ ಒಂದೇ ಅದವಾಗಿ ಬೇಯಿಸಿದ್ಯಾ. ಬಲು ರುಚಿಯಾಗೈತ್ ಕಡೆ. ಬಾಳ ಚೆನ್ನಾಗೈತೆ. ಈ ಚಳಿಗೂ ಅದಕ್ಕೂ ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಇಸ್ಕಿಂಬೇಳೆ ಸಾಂಬಾರು ಮುದ್ದೆ ಮೊಟ್ಟೆ ಎಲ್ಲ ಬಾಳ ಚೆನ್ನಾಗೈತೆ. ಅದ್ರ ಜೊತೆ ಒಂದ್ರಿಟ್ಟು ತುಪ್ಪ ಬೇರೆ ಹಾಕೊಂಬಂದಿದ್ಯಾ ಪಕ್ಕದಲ್ಲಿ. ತಿಂದ್ರೆ ಇನ್ನೊಂದ್ರಿಟ್ಟು ತಿನ್ಬೇಕು ಅನಿಸ್ತೈತ್ ನನಗೆ. ಅಲ್ ಕಡೆ ಇವನ್ ಪಾಪ ಕುಮಾರಣ್ಣ ಬಂದಿದ್ನ? ಬಂದು ಊಟ ಮಾಡ್ಕೊಂಡು ಹೋದ್ನೋ ಏನೋ? ಇನ್ನು ಬಂದೇ ಇಲ್ವಾ ಮನೆ ಕಡೆ? ಅಯ್ಯೋ ಬಂದಿಲ್ ಕಣಜ್ಜ, ಅವನು ಇಷ್ಟೊತ್ತಿಗೆ ಬರ್ತೀನಮ್ಮ ಅಂತ ಹೇಳಿದ್ನಪ್ಪ. ಯಾಕ ನೋಡಿದ್ರೆ ಇವತ್ತು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಬಿಡತ್ಲಾಗ ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ? ಬರುವಾಗ್ಲೇ ಬರ್ಲಿ ಅತ್ಲಾಗಿ. ಅಲ್ವ, ಇನ್ನೇನ್ ಮಾಡನ್ ಹೇಳು? ಬರ್ತಾನ ಕಣ್ ಹೇಳೆ. ಪಾಪ ಅವನ್ಗುನು ಉಕ್ಕೆ ಹೊಡೆಯಕ್ಕೆ ಅದು ಇದು ಕೆಲ್ಸಗಳು ಇರ್ತವೆ. ರಪ್ಪನ್ನ ಬಂದ್ಬಿಡು ಅಂತ ಹೇಳಿದ್ರೆ ಎತ್ಲಾಗಿಂದ ಬರ್ತಾನೆ ಹೇಳು? ಬರ್ತಾನ ಕಣ್ ಹೇಳು. ಮಾತ್ರ ಇಸ್ಕಿಂಬೇಳೆ ಸಾಂಬಾರ್ ಮಾತ್ರ ಬಲು ಚೆನ್ನಾಗೈತ್ ಕಣೆ. ನೀನ್ ಊಟ ಮಾಡ್ದೇನೆ? ಅಮ್ಮಯ್ಯ ಹೋಗ್ರಿ ಊಟ ಮಾಡ್ರಿ. ಸರೋಜಮ್ಮ ಹೋಗಿ ನೀನು ಅಕ್ಕಂಬ ಊಟ ಮಾಡಿವಂತೆ. ನೀನ್ ಊಟ ಮಾಡು, ನಾನು ಮಾಡ್ತೀನಿ. ಇನ್ನೇನು ಇನ್ನೊಂದು 5 ನಿಮಿಷ ಮಕ ತಕೊಂಡ್ ಬಂದು ಊಟ ಮಾಡ್ತೀನಿ. ನೀನ್ ಊಟ ಮಾಡು. ಸಾಂಬಾರ್ ಹಾಕಿಸ್ಕ ಇನ್ನೊಂದ್ ರೇಟು. ಸಾಕು ಜಾಸ್ತಿ ಆಯ್ತು. ಇದೇ ಸಾಂಬಾರು ಬೇಕಾದಷ್ಟು ಐತೆ. ಬೇಕಂದ್ರೆ ಇನ್ನೊಂದ್ ರೇಟು ಕಾಳು ಹಾಕಿಸ್ಕೊಂಡು ನಾನು ಬೇಳೆ ಹಾಕಿಸ್ಕೊಂಡು ತಿಂತೀನಿ. ನೀವ್ ಹೋಗ್ರಿ ಮಕ ತಕೊಂಡ್ ಊಟ ಮಾಡಿ ಹೋಗ್ರಿ, ಹೊತ್ತಾಗೋಯ್ತು.